ನರನಾರಾಯಣರು ಯಾರು ಅಂದ್ರೆ ಶ್ರೀಕೃಷ್ಣ ಮತ್ತೆ ಅರ್ಜುನ. ಅರ್ಜುನ ಪ್ರಿಯ ಸಖ ಶ್ರೀಕೃಷ್ಣನ್ಗೆ. ಇಬ್ರು ಎಲ್ಲೇ ಹೋಗ್ಬೇಕಾದ್ರೂ, ಒಂದು ವಿಹಾರಕ್ಕೆ ಹೋಗ್ಬೇಕಾದ್ರೂ ಆರಾಮಾಗಿ ತಿರ್ಗಾಡ್ಕೊಂಡು ಅಷ್ಟು ಪ್ರೀತಿಯಿಂದ ಇರ್ತಾನೆ ಅರ್ಜುನ. ಆದ್ರೂ ಕೃಷ್ಣ ಒಂದೊಂದ್ಸಲ ತುಂಬಾ ಕರ್ಣನ್ಗೆ ಹೊಗಳ್ತಾ ಇರ್ತಾನೆ. ಒಂದ್ 5-6 ಸಲ ಹೊಗಳಿರ್ತಾನೇನೋ. ಆದ್ರೆ ಅರ್ಜುನನ್ಗೆ ಅದ್ ಸಹಿಸಕ್ಕಾಗಲ್ಲ. ನಾನು ಇಷ್ಟು ಧರ್ಮದಲ್ಲಿ ನಡೆದಿ ನಾನು ಒಳ್ಳೆ ಕೆಲಸ ಮಾಡಿದ್ರು ನೀನು ಯಾಕೆ ಕರ್ಣನ್ಗೆ ನೀನು ಹೊಗಳ್ತೀಯಾ ಅಂತ ಹೇಳ್ತಾನೆ. ಆಗ ಪದೇ ಪದೇ ಕೇಳ್ತಿರ್ತಾನೆ. ಆ ಕೃಷ್ಣನ್ಗೆ ಅನ್ಸುತ್ತೆ ಆಯ್ತು ಏನು ಹೇಳಲ್ಲ ಕೃಷ್ಣ. ಆಗ ಕೃಷ್ಣ ಏನ್ ಮಾಡ್ತಾನೆ, ಒಂದ್ ದಿವಸ ಅರ್ಜುನನ್ಗೆ ನಗ್ತಾ ಇರ್ತಾನೆ ಕೃಷ್ಣ. ಅರ್ಜುನನ್ಗೆ ಒಂದು ಜ್ಞಾನೋದಯ ಆಗ್ಬೇಕು ಅಂತ ಹೇಳಿ ಅವನೊಂದು ಪ್ಲಾನ್ ಮಾಡ್ತಾನೆ, ಯೋಜನೆ ಮಾಡ್ತಾನೆ. ಅವನು ಏನ್ ಬಂದ್ರೆ ದೊಡ್ಡ ಚಿನ್ನದ ಪರ್ವತ ಅವನ್ ಕೈಲಿ ಕೊಡ್ತಾನೆ. ಕೊಟ್ಬಿಟ್ಟು ಕರಿತಾನೆ. ಫಸ್ಟ್ ಬಾಯ್ಲ್ ಅರ್ಜುನ ಅಂತಾನೆ. ಏನು ಸಖ ಮಾಧವ ಏನು ಅಂತ ಹೇಳ್ತಾನೆ. ಮಾಧವ ಅಂತ ಅವನು. ಆಗ ಈ ಚಿನ್ನದ ಪರ್ವತನ ಬಡವರು ಎಲ್ಲಿದರೆ ಅಲ್ಲೆಲ್ಲ ಹುಡುಕಿ ಕೊಟ್ಬಿಟ್ ಬಾ ಅಂತ ಹೇಳ್ತಾನೆ. ಸರಿ ಅಂತೇಳಿ ಅರ್ಜುನ ಏನ್ ಮಾಡ್ತಾನೆ, ಅಷ್ಟೇ ತಾನೇ ಬಡವ್ರಿಗೆ ಹಂಚೋದು ಎಷ್ಟೊತ್ತು, ಹಂಚ್ಬಿಟ್ ಬರೋಣ ಅಂತ ಅವನು ತಗೊಂಡ್ ಹೋಗ್ತಾ ಇರ್ತಾನೆ. ತಗೊಂಡೋಗಿ ಬಡವರು ಇಲ್ಲಿ ಒಂದು ಪಟ್ಟಣ ಅಂತೀವೋ ಏನೋ ಇರುತ್ತಲ್ಲ, ಅಲ್ಲೆಲ್ಲರಿಗೂ ಕೊಡ್ತಾ ಇರ್ತಾನೆ. ಆ ಪರ್ವತನ ತಗೊಂಡೋಗಿ ಕೊಟ್ಟಿ ಎಲ್ಲಾರ್ಗು ಕೊಡ್ತಾರೆ. ಕೊಟ್ಟಿ ಮತ್ತೆ ಬೇರೆ ಊರ್ಗೋಗಿ ಅಲ್ಲೂ ಕೊಡ್ತಾನೆ. ಅಲ್ಲೂ ಎಲ್ಲಾ ಕಡೆ ಕೊಟ್ಟಿ ಬೆಳಗ್ಗೆ ಹೋದವನು ಸಾಯಂಕಾಲದವರೆಗೂ ಕೊಡ್ತಾನೆ. ಸಾಯಂಕಾಲದೊಳಗೆ ಬಾ ಅಂದಿರ್ತಾನಲ್ವಾ, ಎಲ್ಲ ರಾತ್ರಿ ಆಗೋವರೆಗೂ ಕೊಡ್ತಾನೆ. ಕೊಟ್ರು ಅದು ಮಾಯಾ ಪರ್ವತ, ಅದೆಲ್ಲಿ ಖಾಲಿ ಆಗುತ್ತೆ? ಭಗವಂತನೇ ಮಾಯ ಅಲ್ವಾ, ಎಲ್ಲಿ ಖಾಲಿ ಆಗುತ್ತದು? ಖಾಲಿನೇ ಆಗಲ್ಲ. ಆಗ ಎಲ್ಲಾರ್ಗು ಕೊಟ್ಟಾಯ್ತಲ್ವಾ ಅಂತ ನೋಡ್ತಾನೆ. ಎಲ್ಲಾರ್ಗು ಕೊಟ್ಟಾಗಿದೆ. ಅವನು ತಿಳುವಳಿಕೆಗೆ ಬಂದಿರುತ್ತೆ. ಎಲ್ಲಾರ್ಗು ಕೊಟ್ಟಿದ್ದಾರೆ, ಎಲ್ಲಾರು ಸಾಕಷ್ಟು ಶ್ರೀಮಂತರಾದ್ರು, ಎಲ್ಲರಿಗೂ ಖುಷಿ ಆಯ್ತು ಅನ್ಬಿಟ್ಟು ಮಿಕ್ಕಿದ ಪರ್ವತನ ತಗೊಂಡ್ ಬಂದು ಕೃಷ್ಣನ ಹತ್ರ ಬರ್ತಾನೆ. ಆಗ ಮಾಧವ ತಗೊಂಡು ಎಲ್ಲಾರ್ಗು ಕೊಟ್ಟಿದ್ದೀನಿ ನೋಡಿ, ಇನ್ನ ಇಷ್ಟು ಮಿಕ್ಕಿದೆ ಅಂತ ಹೇಳ್ಬಿಟ್ಟು ಅವನ್ ಪಾದದ ಹತ್ರ ಇಡ್ತಾನೆ ಆ ಪರ್ವತನ. ಇಟ್ಟಾಗ ಆಯ್ತು ಅಂದ್ಬಿಟ್ಟು ಕೃಷ್ಣ ಒಳನಾಗೆ ನಗ್ತಾ ಇರ್ತಾನೆ. ಮಾರನೇ ದಿವಸ ಆ ಪರ್ವತ ಅಲ್ಲೇ ಇರುತ್ತೆ. ಮಾರನೇ ದಿವಸ ಏನ್ ಮಾಡ್ತಾನೆ, ಕರ್ಣನ್ ಕರಿತಾನೆ. ಬಾ ಇಲ್ಲಿ ಕರ್ಣ ಅಂತ. ಬೆಳಿಗ್ಗೆನೆ ಕರೆದ್ಬಿಟ್ಟು ಅವನ್ಗೂ ಅದೇ ತರ ದೊಡ್ಡ ಪರ್ವತ ಕೊಡ್ತಾನೆ. ಕೊಟ್ಟಾಗ ಕರ್ಣ ಏನ್ ಮಾಡ್ತಾನೆ, ಕರ್ಣನ್ಗೆ ಹೇಳ್ತಾನೆ, ನೋಡು ಈ ಪರ್ವತನ ತಗೊಂಡೋಗಿ ಎಲ್ಲೆಲ್ಲಿ ಬಡವ್ರು ಇದಾರೆ ಅವ್ರಿಗೆಲ್ಲರಿಗೂ ಹಂಚು, ಬಡವ್ರೆಲ್ಲ ಹಂಚು, ಅವರೆಲ್ಲ ಶ್ರೀಮಂತರಾಗ್ಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಹೇಳಿ ಕಳಿಸ್ತಾನೆ. ಕರ್ಣ ಏನ್ ಮಾಡ್ತಾನೆ, ಹೋಗ್ತಾನೆ ಬಡವ್ರ ಜಾಗಕ್ಕೆ, ಎಲ್ಲಾರ್ಗು ಕೊಡ್ತಾನೆ. ಮತ್ತೆ ಒಂದೂರ್ಗೆ ಹೋಗ್ತಾನೆ, ಅಲ್ಲೂ ಕೊಡ್ತಾನೆ, ಎಲ್ಲಾ ಕಡೆ ಕೊಟ್ಬಿಡ್ತಾನೆ. ಅದು ಮಾಯಾ ಪರ್ವತ ಖಾಲಿನೇ ಆಗಲ್ಲ. ಅವನೇನ್ ಮಾಡ್ತಾನೆ ಕರ್ಣ, ನೋಡಿ ಇದು ಖಾಲಿ ಆಗಿಲ್ಲ ಅನ್ಬಿಟ್ಟು ಅವನು ಹೇಳ್ತಾನೆ ಜನಗಳಿಗೆ, ಎಲ್ಲಾರು ಶ್ರೀಮಂತರಾಗೋದ್ರು, ಇಷ್ಟಿಷ್ಟು ಬಂತಲ್ಲ ಚಿನ್ನ, ಎಲ್ಲ ಶ್ರೀಮಂತರಾಗ್ಬಿಟ್ರು. ಪರ್ವತ ಅಂದ್ರೆ ಸಾಮಾನ್ಯನಾ? ಆವಾಗ ಏನ್ ಮಾಡ್ತಾನೆ, ಆ ಪರ್ವತನ ಊರಿನ ಮಧ್ಯ ಊರಾಚೆ ಇಟ್ಬಿಡ್ತಾನೆ. ನೋಡಿ ನಾನ್ ನಿಮ್ಗೆ ಇಷ್ಟಿಷ್ಟು ಕೊಟ್ಟಿದ್ದೀನಿ ಚಿನ್ನ, ಈ ಚಿನ್ನದಲ್ಲಿ ನೀವು ಬೇಕಾದ ಶ್ರೀಮಂತರ ಆಗ್ಬಿಟ್ಟಿದ್ದೀರಾ ಈಗ ಆಲ್ರೆಡಿ. ನಿಮ್ಗೆ ಬೇಕಾದ್ರೆ ಬಂದ್ ತಗೊಳ್ಳಿ ಇದನ್ನ, ಯಾವಾಗ ನಿಮ್ಗೆ ಇನ್ನೂ ಬೇಕು ಅನ್ಸಿದಾಗ ಈ ಚಿನ್ನದ ಪರ್ವತದಲ್ಲಿ ಇರೋ ಚಿನ್ನನ ತಗೊಂಡೋಗಿ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಆರಾಮಾಗಿ ನಡ್ಕೊಂಡ್ ಬರ್ತಾನೆ. ಎಲ್ಗೆ? ಕೃಷ್ಣನ ಹತ್ರ ಬರ್ತಾನೆ. ಅಂದ್ರೆ ಅರ್ಜುನನ್ಗುನು ಕರ್ಣನ್ಗೂ ಏನ್ ವ್ಯತ್ಯಾಸ? ಅರ್ಜುನ ಕೆಲ್ಸ ಕರೆಕ್ಟ್ ಆಗಿ ಮಾಡ್ದ ಅಷ್ಟೇ. ಕರ್ಣ ಏನ್ ಮಾಡ್ದ, ನಿಮಗೆ ಚಿನ್ನ ಬೇಕನ್ನಿಸ್ದಾಗ ಬಂದು ತಗೊಳ್ಳಿ ಅಂತ ಅಲ್ಲೇ ಇಟ್ಬಿಟ್ಟು ಬಂದ್ಬಿಡ್ತಾನೆ. ಆಗ ಹೇಳ್ತಾನೆ ಅರ್ಜುನನು ಕರ್ಣನು ಕೃಷ್ಣನು 3 ಜನ ಇದ್ದಾಗ, ನೋಡು ಇದು ಕರ್ಣನ ಗುಣ, ಇದು ನಿನ್ನ ಗುಣ ಅಂತ. ಅಂದ್ರೆ ಅರ್ಜುನ ಏನು ಕೆಟ್ಟವನಂತ ಅಲ್ಲ. ದಾನ ಶೂರ ಕರ್ಣನ ಮನಸ್ಸಲ್ಲಿ ಏನಿರುತ್ತೆ ಗೊತ್ತಾ, ಬೇರೆಯವ್ರಿಗೆ ಇರ್ಲಿ, ಅದು ಮುಂದಕ್ಕೆ ಆಗ್ಲಿ ಅಂತೇಳಿ ಕೊಟ್ಟು ಬಂದಿರ್ತಾನೆ. ಆಗ ಅರ್ಜುನನ್ಗೆ ಅರ್ಥ ಆಗುತ್ತೆ,